ನನ್ನಪ್ಪ ಉತ್ತರ ದೇಶದಲ್ಲಿ ಹುಟ್ಟಿ ದಕ್ಷಿಣಾಭಿಮುಖವಾಗಿ ದಯಮಾಡಬೇಕು ಅಂತೇಳಿ ನನ್ನಪ್ಪಾಜಿಯವರು ಉತ್ತರಾಖಂಡದಲ್ಲಿ ಸ್ವಾಮಿ ಶ್ರೀಶೈಲ ಮಹಾಪರ್ವತದಲ್ಲಿ ವ್ಯಾಘ್ರಾನಂದ ಮಾಮುನಿಗಳಿಂದ ಮಾಯಿಕ ಹೌದಪ್ಪ ವಿದ್ಯಾ ಬುದ್ಧಿಗಳನ್ನ ಕಲ್ತುಕೊಂಡು ಇದೇ ಭೀಮನಕೊಲ್ಲಿ ಬೆಟ್ಟಕ್ಕೆ ಪ್ರಪ್ರಥಮವಾಗಿ ದಯಮಾಡಿ ಮಾಯಿಕಾರ ಮಾದೇಶ್ವರ. ಭೀಮನಕೊಲ್ಲಿ ಅಂದ್ರೆ ಸ್ವಾಮಿ ಹಿಂದೆ ಪಾಂಡವರು ಅಜ್ಞಾತವಾಸದಲ್ಲಿ ಇಲ್ಲಿಗೆ ದಯಮಾಡಿ ಪಾಂಡವರು ಹೌದು ಈ ಭೀಮನಕೊಲ್ಲಿಯಲ್ಲಿ ಕೊಲ್ಲಿ ಅಂತಂದ್ರೆ ನೀರು ನದಿ ಪ್ರವಾಹವನ್ನ ದಾಟಬೇಕಾದ್ರೆ ಪಾಂಡವರು ಈ ಕೊಲ್ಲಿಯನ್ನ ದಾಟಲಾಗದಿದ್ದ ಸಂದರ್ಭದಲ್ಲಿ ಹೌದಪ್ಪ ಭೀಮನು ತನ್ನ 4 ಜನ ಅಣ್ಣಂದಿರನ್ನ ತನ್ನ ಹೆಗಲ ಮೇಲೆ ಹೊತ್ತು ಹೌದು ಈ ಕೊಲ್ಲಿಯನ್ನ ದಾಟಿದ್ದರಿಂದ ಇದನ್ನ ಭೀಮನ ಕೊಲ್ಲಿ ನಿಜ ಅಂತೇಳಿ ಹೌದು ಆಗಿನ ಕಾಲದಲ್ಲಿ ಹೆಸರಾಗಿದೆ. ಈ ಭೀಮನ ಕೊಲ್ಲಿಗೆ ಮೈಕಾರ ಮಾದೇಶ್ವರರು ಬಂದು ಹೌದು ಪುಟ್ಟಲಿಂಗವಾಗಿ ಒಡೆದು ಮೂಡಿ ಮೈಕಾರ ಇಲ್ಲಿಂದ ತದನಂತರ ಮುಂದಕ್ಕೆ ದಯಮಾಡಿ ಮೈಕಾರರು ಬ್ಯಾಲದ ಗುಪ್ಪಿಗೆ ದಯಮಾಡಿ ಹೌದು ತದನಂತರ ಸುತ್ತೂರು ಮಠಕ್ಕೆ ದಯಮಾಡಿ ನಿಜ ದೇವನೂರು ಮಠಕ್ಕೆ ದಯಮಾಡಿ ನಂತರ ಏಳುಮಲೆ ಕೈಲಾಸಕ್ಕೆ ನನ್ನಪ್ಪಾಜಿ ಮೈಕಾರ ಅವರು ಪುಟ್ಟಲಿಂಗವಾಗಿ ಒಡೆದು ಮೂಡವ್ರೆ ಮೈಕಾರ ಮಾದೇವ. ಶಿವರಾತ್ರಿಗೆ ಮುನ್ನ ಮೊದಲು ಇಲ್ಲಿ ಜಾತ್ರೋತ್ಸವ, ನಂತರ ಏಳುಮಲೆ ಕೈಲಾಸದಲ್ಲಿ ಜಾತ್ರೋತ್ಸವ. ಆ ಮೈಕಾರ ಮಾದೇಶ್ವರ ಯಾರು ನನ್ನನ್ನ ಭೀಮನಪಲ್ಲಿಗೆ ಬಂದು ನನ್ನ ಪುಟ್ಟಲಿಂಗವನ್ನ ದರ್ಶನ ಮಾಡಿ ಯಾರು ನನ್ನ ಧೂಪಗಳಿಂದ ಪೂಜೆ ಮಾಡಿ ಕಾಸಿನ ಧೂಪ ಯಾರಾಗ್ತಾರೋ ಅವ್ರಿಗೆ ನಾನು ಭೀಮನಂತ ಬಲ ಕೊಡ್ತೀನಿ, ಬಂದ ಕಷ್ಟ ಬಯಲು ಮಾಡ್ತೀನಿ, ತಲೆ ಮೇಲೆ ಬಂದಂತ ಕಷ್ಟವನ್ನ ಎಲೆ ಮೇಲೆ ಕಳೆದು ಮಡಗ್ತೀನಿ ಅಂತೇಳಿ ಭೀಮನ ಕೊಲ್ಲಿಗೆ ಪ್ರಪ್ರಥಮವಾಗಿ ಸ್ವಾಮಿಯವರು ದಯಮಾಡಿ ಪುಟ್ಟಲಿಂಗವಾಗಿ ಒಡೆದು ಮೂಡಿ ತದನಂತರ 77 ಬೆಲೆ ಕೈಲಾಸದಲ್ಲಿ ಲಿಂಗದಾಳಿ ಮರದ ಕೆಳಗೆ ಮೈಕಾರ ಮಾದಪ್ಪ ಆ ಆನಮಲೆ ಹಾಸಿಕೊಂಡು ಜೇನುಮಲೆ ಒದ್ದುಕೊಂಡು ಆ 77 ಮಲೆಗಳನ್ನ ತಲೆದಿಂಬಾಗಿ ಮಾಡಿಕೊಂಡು ಅವರು 7 ಮಲೆ ಕೈಲಾಸದಲ್ಲಿ ಹೊರಡುವರಲ್ಲೋ ಮಾದೇವ.